25 June 2009 ನಾವು ಯೂಸ್ ಮಾಡ್ತಿರೋ ಗೂಗಲ್ ಕ್ರಾಶ್ ಆಗುತ್ತೆ, ಟ್ವಿಟರ್ ಅನ್ನೋ ಸೋಷಿಯಲ್ ಮೀಡಿಯಾ ಕ್ರಾಶ್ ಆಗುತ್ತೆ, ವಿಕಿಪೀಡಿಯಾದಲ್ಲಿ ಒಂದು ಪರ್ಸನ್ದು 1 hour ಅಲ್ಲಿ 1 million ಹಿಟ್ಸ್ ಹೋಗುತ್ತೆ. ಈ ಪ್ರಪಂಚದಲ್ಲಿ ಇರೋರೆಲ್ಲ ಈ ವಿಷಯನ ಕೇಳಿ ಶಾಕ್ ಆಗ್ತಾರೆ. ಅವತ್ತು ಮೈಕಲ್ ಜಾಕ್ಸನ್ ಅವರು ಸೆತೋಗಿರೋ ದಿನ. ಈ ವಿಷಯ ಆ ಟೈಮ್ ಅಲ್ಲಿ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಆತರ ಅವ್ರು ಏನ್ ಮಾಡಿದ್ರು, ಒಂದು ರಾಜನ್ಗೆ ಹುಟ್ಟಿರೋ ಮಗ ಅಲ್ಲ, ಒಂದು ಫೇಮಸ್ ಬಿಸ್ನೆಸ್ ಮ್ಯಾನ್ ಮಗ ಅಲ್ಲ, ಜಸ್ಟ್ ಇವರು ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋರು. ಆ ತರ ಒಂದು ಫ್ಯಾಮಿಲಿಯಿಂದ ಬಂದು ಈ ಪ್ರಪಂಚನ ರೂಲ್ ಮಾಡ್ತಾರೆ. ಅವ್ರ ಮ್ಯೂಸಿಕ್ ಇಂದ, ಅವ್ರ ಡ್ಯಾನ್ಸ್ ಇಂದ ಇವ್ರಿಗಿದ್ದಷ್ಟು ಫ್ಯಾನ್ ಬೇಸ್ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. 4.8 billion ಪೀಪಲ್ ಇವ್ರಿಗೆ ಫ್ಯಾನ್ಸ್ ಆಗಿದ್ರು. ಆ ಒಂದು ಟೈಮಲ್ಲಿ ಗ್ಲೋಬಲ್ ಪಾಪ್ಯುಲೇಷನ್ 4.8 billion ಅನ್ನೋದು 80% ಆಫ್ ಪಾಪ್ಯುಲೇಷನ್. 80% ಜನ ಮೈಕಲ್ ಜಾಕ್ಸನ್ಗೆ ಫ್ಯಾನ್ಸ್ ಆಗಿದ್ರು. ಆ ತರ ಒಂದು ಸಾಧನೆ ಮಾಡಿದ್ರು. ಇವತ್ತು ನಾವು ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋನ ಕೊನೆ ತನಕ ನೋಡಿ, ಖಂಡಿತವಾಗಿ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ. ಇವ್ರ ಅಮ್ಮ ಅಪ್ಪಗೆ 10 ಮಕ್ಳಿರ್ತಾರೆ. ಇವರು 8ನೇ ಮಗ ಆಗಿ ಹುಟ್ಟಿರ್ತಾರೆ. ಇವ್ರು ಹುಟ್ಟಿರೋ ಟೈಮಲ್ಲಿ ಅಮೆರಿಕದಲ್ಲಿ ರೇಸಿಸಮ್ ಪೀಕಲ್ಲಿ ಇತ್ತು. ಈ ವೈಟ್ ಪೀಪಲ್ ಈ ಬ್ಲ್ಯಾಕ್ ಪೀಪಲ್ನ ಕಂಡ್ರೇನೆ ಆಗಲ್ಲ. ಆ ಥರ ಒಂದು ಟೈಮಲ್ಲಿ ಹುಟ್ಟಿದ್ರು. ಜಾಕ್ಸನ್ ಅವ್ರ ಅಪ್ಪ ತುಂಬಾ ಸ್ಟ್ರಿಕ್ಟು. ಆ ಟೈಮಲ್ಲಿ ಅವರು ಸ್ಟ್ರಿಕ್ಟ್ ಆಗಿ ಅವ್ರನ್ನ ಸಾಕಿಲ್ಲ ಅಂದ್ರೆ ವೈಟ್ ಪೀಪಲ್ ಜೊತೆ ಜೀವನ ನಡೆಸೋದು ಕಷ್ಟ ಆಗಿತ್ತು. ಸೊ ಅಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಅವ್ರ ಅಪ್ಪದು ಒಂದು ಜಾಕ್ಸನ್ ಅಂತ ಒಂದು ಬ್ಯಾಂಡ್ ಇತ್ತು. ಸೊ ಇವರು ಕ್ಲಬ್ಗೆ ಹೋಗಿ ಪರ್ಫಾರ್ಮ್ ಮಾಡ್ತಾರೆ. ಈ ಬ್ಯಾಂಡ್ ಅಲ್ಲಿ ಮೈಕಲ್ ಜಾಕ್ಸನ್ ಬರೀ 5 ವಯಸ್ಸಿರುವಾಗ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೈಕಲ್ ಜಾಕ್ಸನ್ ಅವರು ಒಂದು ದಿನ ಅವ್ರ ಮನೇಲಿರುವಾಗ ನಾರ್ಮಲ್ ಆಗಿ ಸಾಂಗ್ ಆಡ್ತಿದ್ರು. ಈ ವಿಷಯ ಅವ್ರ ಅಮ್ಮ ನೋಟಿಸ್ ಮಾಡ್ತಾರೆ. ಮೈಕಲ್ ಜಾಕ್ಸನ್ ಅವ್ರ ಅಪ್ಪಗೆ ಇವ್ರ ಅಮ್ಮ ಹೇಳ್ತಾರೆ, ಮೈಕಲ್ ಜಾಕ್ಸನ್ ನ ಮೈನ್ ಸಿಂಗರ್ ಮಾಡಿ. ಅವನ್ ವಾಯ್ಸ್ ಅಲ್ಲಿ ಏನೋ ಯೂನಿಕ್ನೆಸ್ ಇದೆ, ಸೊ ಅವನ್ಗೆ ಒಂದು ಚಾನ್ಸ್ ಕೊಟ್ಟು ನೋಡಿ ಅಂತ ಹೇಳ್ತಾರೆ. ಅವಾಗ ಇವ್ರು ಮೈನ್ ಸಿಂಗರ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಈ ವಿಷಯ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವ್ರ ಸಾಂಗ್ಸ್ ಎಲ್ಲ ಅಮೆರಿಕದಲ್ಲಿ ಫೇಮಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೈಕಲ್ ಜಾಕ್ಸನ್ಗೂ ಅವ್ರ ಅಪ್ಪಗೂ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಬ್ಯಾಂಡ್ ಇಂದ ಆಚೆ ಬರ್ತಾರೆ. ಆಚೆ ಬಂದು ಇವರು ಇಂಡಿವಿಜುವಲ್ ಆಗಿ ಸಾಂಗ್ಸ್ ನ ಕ್ರಿಯೇಟ್ ಮಾಡ್ತಾರೆ. 1979 ಅಲ್ಲಿ ಆಫ್ ದ ವಾಲ್ ಅಂತ ಸಾಂಗ್ ರಿಲೀಸ್ ಆಗುತ್ತೆ. ಇವರು ಫಸ್ಟ್ ಸಾಂಗ್ ಸಕ್ಸಸ್ ಆಗುತ್ತೆ. 1982 ಥ್ರಿಲ್ಲರ್ ಸಾಂಗ್ ರಿಲೀಸ್ ಆಗುತ್ತೆ. ಆ ಒಂದು ಆಲ್ಬಮ್ ಸಾಂಗ್ ಸಿಕ್ಕಾಪಟ್ಟೆ ಸೆಲ್ ಆಗುತ್ತೆ. ಬಿಲ್ಲಿ ಜೀನ್, ಬೀಟ್ ಇಟ್ ಇಂಥ ಸಾಂಗ್ಸ್ ಇಂದ ಗ್ಲೋಬಲ್ ಆಗಿ ಫೇಮಸ್ ಆಗ್ತಾರೆ. ಈ 3 ಸಾಂಗ್ಸ್ ಇಂದ ಈ ದೇಶನೇ ಅವ್ರನ್ನ ತಿರುಗಿ ನೋಡುತ್ತೆ. ಆ ಸಾಂಗ್ಸ್ ಎಲ್ಲ ಅಷ್ಟು ಫೇಮಸ್ ಆಗುತ್ತೆ. ಆ ಒಂದು ಮೂವ್ಮೆಂಟ್ ಅಲ್ಲಿ ಈ ಪಾಪ್ ಕಲ್ಚರ್ನೇ ಚೇಂಜ್ ಮಾಡ್ತಾರೆ. 1983 ಅಲ್ಲಿ ಒಂದು ಲೈವ್ ಪರ್ಫಾರ್ಮೆನ್ಸ್ ಮಾಡ್ತಿರೋವಾಗ ಮೂನ್ ವಾಕ್ ಸ್ಟೆಪ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಫ್ಯಾನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಈ ಥ್ರೂ ಔಟ್ 80s 90s ಅಲ್ಲಿ ಇವ್ರ ಸಾಂಗ್ಸ್ ಇಂದ ಡಾಮಿನೇಟ್ ಮಾಡ್ತಾರೆ. ಬ್ಯಾಡ್, ಡೇಂಜರಸ್ ಈ ಸಾಂಗ್ಸ್ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡುತ್ತೆ. ಈ ಟೈಮ್ ಅಲ್ಲಿ ಕಾನ್ಸರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಹೋದ್ರೇನು ಟಿಕೆಟ್ಸ್ಗಳು ಸೋಲ್ಡ್ ಔಟ್ ಆಗುತ್ತೆ. ಸ್ಟೇಜ್ ಅಲ್ಲಿ ಮೈಕಲ್ ಜಾಕ್ಸನ್ ಅವ್ರು ಬಂದ್ರೆ ಫ್ಯಾನ್ಸ್ ಎಲ್ಲ ಕ್ರೇಜಿಯಾಗಿ ಹೋಗ್ತಾರೆ. ತುಂಬಾ ಜನ ಅವ್ರನ್ನ ನೋಡಿ ಶಾಕ್ ಅಲ್ಲೇ ಬಿದ್ದೋಗ್ತಾರೆ. ಅವ್ರ ಫ್ಯಾನ್ಸ್ ಅವ್ರನ್ನ ಅಷ್ಟು ಲವ್ ಮಾಡಿದ್ರು. 13 ಗ್ರಾಮಿ ಅವಾರ್ಡ್ಸ್ ನ ಗೆಲ್ತಾರೆ. ಸಿಕ್ಕಾಪಟ್ಟೆ ಫ್ಯಾನ್ಸ್ ಇರ್ತಾರೆ, ಚೆನ್ನಾಗಿ ದುಡ್ಡು ಮಾಡ್ತಾರೆ. ಇನ್ನೊಂದ್ ಕಡೆ ನೆವರ್ಲ್ಯಾಂಡ್ ರಾಂಚ್ ಅಂತ ಒಂದು ದೊಡ್ಡದಾಗಿ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ನ ಕಟ್ತಾರೆ. ಎಕ್ಸಾಂಪಲ್ ವಂಡರ್ಲಾ ತರ ಆಲ್ಮೋಸ್ಟ್ 12,000 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರ್ತಾರೆ. ಒಳಗಡೆ ಝೂ ಇರುತ್ತೆ, ಥಿಯೇಟರ್ ಇರುತ್ತೆ. ಈ ತರ ಗ್ರ್ಯಾಂಡ್ ಆಗಿ ಕಟ್ಟಿರ್ತಾರೆ. ಯಾಕೆ ಇವ್ರು ಇಷ್ಟು ಗ್ರ್ಯಾಂಡ್ ಆಗಿ ಕಟ್ತಾರೆ ಅಂದ್ರೆ ಇವ್ರು ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟಪಟ್ಟಿರ್ತಾರೆ. ಅವ್ರಪ್ಪ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರಲ್ಲ, ಸೊ ಇವರು ಚಿಕ್ಕ ವಯಸ್ಸಲ್ಲಿ ಯಾವ ಎಂಜಾಯ್ಮೆಂಟು ಮಾಡಲ್ಲ. ಬರೀ 5 ವಯಸ್ಸಿರುವಾಗ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರ ಚೈಲ್ಡ್ಹುಡ್ ಡೇಸ್ ನ ಎಂಜಾಯ್ ಮಾಡೋದೇ ಇಲ್ಲ. ಆ ತರ ಒಂದು ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಬೆಳೆದಿರ್ತಾರೆ. ಬಟ್ ಇಲ್ಲಿ ಅವ್ರ ಡೌನ್ಫಾಲ್ ಸ್ಟಾರ್ಟ್ ಆಗೋದು. ATV ಅಂತ ಒಂದು ಮ್ಯೂಸಿಕ್ ಕಂಪನಿನ ಓಪನ್ ಮಾಡ್ತಾರೆ. ಇವ್ರಿಗೆ ಇಷ್ಟ ಆಗಿರೋ ಸಾಂಗ್ಸ್ ಎಲ್ಲ ಕಾಸು ಕೊಟ್ಟು ತಗೊಂತಾರೆ. ಆ ಸಾಂಗ್ಸ್ ಎಲ್ಲ ಇವ್ರ ಕಂಪನಿ ಕಡೆಯಿಂದ ಸೇಲ್ ಮಾಡ್ತಿದ್ರು. ಚೆನ್ನಾಗಿ ದುಡ್ಡು ಮಾಡ್ತಾರೆ. ಆ ಟೈಮಲ್ಲಿ ಸೋನಿ ಮ್ಯೂಸಿಕ್ ಜೊತೆ ಟೈ ಅಪ್ ಮಾಡ್ತಾರೆ. 50% ದುಡಿಯೋದು ಮೈಕಲ್ ಜಾಕ್ಸನ್ಗೆ, ಇನ್ನು ಮಿಕ್ಕಿರೋ 50% ಸೋನಿ ಮ್ಯೂಸಿಕ್ ಅವ್ರಿಗೆ. ಜೊತೆಗೆ ಮೈಕಲ್ ಜಾಕ್ಸನ್ ಅವ್ರ ಸಾಂಗ್ಸ್ ಸೆಲ್ ಮಾಡ್ತಾರೆ. ಇಬ್ರು ಸೇರ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ತಾರೆ. ಈ ಒಂದು ಟೈಮಲ್ಲಿ ಸೋನಿ ಮ್ಯೂಸಿಕ್ ಅವ್ರಿಗೆ ಮೈಕಲ್ ಜಾಕ್ಸನ್ ಮೇಲೆ ಒಂದು ಕ್ಲಾಶ್ ಬರುತ್ತೆ. ಅದೆಂಗೆ ಒಬ್ನು 50% ದುಡಿಯೋದು ತಗೊಂತಾನೆ, ಇನ್ನು ಮಿಕ್ಕಿದ 50% ಒಂದು ಕಂಪನಿಯಲ್ಲಿ ಸುಮಾರು ಜನ ಕೆಲಸ ಮಾಡ್ತಾರೆ. ಆದ್ರೆ ಮೈಕಲ್ ಜಾಕ್ಸನ್ ಒಬ್ರೆ
ಸೊ ಇವ್ರು ಒಬ್ಬರಿಗೆ ಅಷ್ಟು ದುಡ್ಡು ಹೋಗೋದು ಸೋನಿ ಅವ್ರಿಗೆ ಇಷ್ಟ ಆಗಲ್ಲ. ಸೋನಿ ಮ್ಯೂಸಿಕ್ ಅವರು ಆ ಟೈಮಲ್ಲಿ ಮೈಕಲ್ ಜಾಕ್ಸನ್ ನ ಡಮ್ ಮಾಡೋದಕ್ಕೆ ನೋಡ್ತಾರೆ. ಯಾವ ತರ ಮಾಡ್ತಾರೆ ಅಂದ್ರೆ, ಜಾಕ್ಸನ್ ಒಂದು ಹೊಸ ಸಾಂಗ್ ರಿಲೀಸ್ ಆದ್ರೆ ಆ ಸಾಂಗ್ಗೆ ಪ್ರಮೋಷನ್ ಮಾಡಲ್ಲ, ದೊಡ್ಡದಾಗಿ ಮಾರ್ಕೆಟಿಂಗೇ ಮಾಡಲ್ಲ. ಜಾಕ್ಸನ್ ಸಾಂಗ್ ರಿಲೀಸ್ ಆದ್ರೇನು ದೊಡ್ಡದಾಗಿ ಓಡಲ್ಲ, ಸೇಲ್ ಆಗುತ್ತೆ ಇಲ್ಲ ಅಂತಲ್ಲ, ಬಟ್ ಇವ್ರ ಲೆವೆಲ್ಗೆ ಸೇಲ್ ಆಗಲ್ಲ. ಇನ್ನೊಂದ್ ಕಡೆ ಕಾಂಟ್ರವರ್ಸಿ, ಜಾಕ್ಸನ್ ಅವ್ರ ಹೆಸರನ್ನ ಡ್ಯಾಮೇಜ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ. ಜಾಕ್ಸನ್ ಅವರು ನೆವರ್ಲ್ಯಾಂಡ್ ಅಲ್ಲಿ ಒಂದು ರಾಂಚ್ ಕಟ್ಟಿರ್ತಾರಲ್ಲ, ಆ ವಿಷಯನ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾರೆ ಈ ಮೀಡಿಯಾಸ್. ಯಾವ ತರ ಇವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ಜಾಕ್ಸನ್ ಅವರು ಚಿಕ್ಕ ಹುಡುಗರನ್ನ ಅಲ್ಲಿ ಕರ್ಕೊಂಡೋಗಿ ಟಾರ್ಚರ್ ಮಾಡ್ತಾರೆ, ಅವ್ರ ಜೊತೆ ಮಲ್ಕೊಂತಾನೆ, ಈ ತರ ಎಲ್ಲ ಹೇಳ್ತಾರೆ. ಇನ್ನೊಂದ್ ಕಡೆ ಅವ್ರ ಸಿಸ್ಟರ್ ಮೀಡಿಯಾ ಹತ್ರ, How many of you out there are 35 years old? How many men are out there? How many would take little kids and do that are 9, 10, 11 years old? I love my brother, but it's wrong. I don't want to see these kids hurt. My father molested me sexually and I don't like it. I don't like the way it feels. And to this day, ಈ ತರ ತಪ್ಪು ಮಾಡಿದಾನೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಮೈಕಲ್ ಜಾಕ್ಸನ್ ನ ಒಂದು ಗೇ ಅಂತ ಹೇಳ್ತಾರೆ. ಇನ್ ಕೆಲವರು ಇವ್ ನೋಡೋದಕ್ಕೆ ಬ್ಲಾಕ್ ಆಗಿರೋದು ಅವನ್ಗೆ ಇಷ್ಟ ಇಲ್ಲ ಅಂತ ವೈಟ್ ಆಗ್ಬೇಕು ಅಂತ ಪ್ಲಾಸ್ಟಿಕ್ ಸರ್ಜರಿನ ಮಾಡ್ಕೊಂಡ ಅಂತ ತುಂಬಾ ಜನ ಹೇಳ್ತಾರೆ. ಈ ವಿಷಯನೆಲ್ಲ ಅವ್ರ ಕಿವಿಗೆ ಹೋಗುತ್ತೆ. ಈ ತರ ತುಂಬಾ ಜನ ಇವ್ರ ಬಗ್ಗೆ ಇಷ್ಟು ಕೆಡದಾಗಿ ಮಾತಾಡ್ತಿದ್ದಾರೆ ಅಂತ. ಎಷ್ಟು ಅವ್ರ ಹೆಸರನ್ನ ಕೆಡ್ಸಕ್ಕಾಗುತ್ತೋ ಅಷ್ಟು ಚೀಪ್ ಆಗಿ ಮಾಡ್ತಾರೆ. ಮೈಕಲ್ ಜಾಕ್ಸನ್ ಅವರು ಮೆಂಟಲ್ ಹೆಲ್ತ್ ಸಿಕ್ಕಾಪಟ್ಟೆ ಸ್ಪಾಯ್ಲ್ ಆಗುತ್ತೆ. ಪ್ರಾಪರ್ ಆಗಿ ಅವ್ರ ಕೈಯಲ್ಲಿ ನಿದ್ದೆ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಮೆಂಟಲ್ ಆಗಿ ಡಿಸ್ಟರ್ಬ್ ಆಗಿರ್ತಾರೆ. ಬಟ್ ಫ್ಯಾನ್ಸು ಅವ್ರ ಸಿಚುವೇಶನ್ ಅರ್ಥ ಮಾಡಿಕೊಂಡು ಮೈಕಲ್ ಜಾಕ್ಸನ್ ಅವ್ರಿಗೆ ಸಪೋರ್ಟಿವ್ ಆಗಿದ್ರು. ಈ ಮೀಡಿಯಾ ಪೀಪಲ್ ಮೈಕಲ್ ಜಾಕ್ಸನ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಬರೆದ್ರೆ ಆ ಆರ್ಟಿಕಲ್ಸ್ ತುಂಬಾ ಸೇಲ್ ಆಗುತ್ತೆ. ಸೊ ಜನನು ಅರ್ಥ ಮಾಡ್ಕೊಂತಾರೆ ಇವ್ರು ಫೇಕ್ ಆಗಿ ರೂಮರ್ಸ್ ನ ಸ್ಪ್ರೆಡ್ ಮಾಡ್ತಿದ್ದಾರೆ ಅಂತ. ಈ ಒಂದು ನೆವರ್ಲ್ಯಾಂಡ್ ರಾಂಚ್ ನ ಇವರು ಈ ಬಿಲ್ಡಿಂಗ್ ನ ಕಟ್ಟಿರೋ ಮೇನ್ ಕಾರಣ ಚಿಕ್ಕ ಹುಡುಗರು ಎಂಜಾಯ್ ಮಾಡ್ಲಿ ಅಂತ. ಜಾಕ್ಸನ್ ಅಷ್ಟೇ ಅವ್ರ ಜೊತೆ ತುಂಬಾ ಎಂಜಾಯ್ ಮಾಡ್ತಿದ್ರು, ಬಟ್ ಆ ವಿಷಯನೇ ಅವ್ರಿಗೆ ನೆಗೆಟಿವ್ ಆಗಿ ಹೋಗುತ್ತೆ. 30ಕ್ಕಿಂತ ಹೆಚ್ಚು ಚಾರಿಟೀಸ್ಗೆ ಸಪೋರ್ಟ್ ಮಾಡಿರ್ತಾರೆ. ವಿ ಆರ್ ದ ವರ್ಲ್ಡ್ ಅಂತ ಆ ಒಂದು ಹಾಡಿಂದ ಲಕ್ಷಾಂತರ ಜನಗೆ ಹೆಲ್ಪ್ ಮಾಡಿದ್ರು. ಆಲ್ಮೋಸ್ಟ್ ಒಂದು $500 million ಚಾರಿಟೀಸ್ಗೆ ಡೊನೇಟ್ ಮಾಡ್ತಾರೆ. ಅವರೊಂದು ಮಾತು ಹೇಳ್ತಾರೆ, ನೀನ್ ಈ ವರ್ಲ್ಡ್ ನ ಚೇಂಜ್ ಮಾಡ್ಬೇಕಂದ್ರೆ ಮೊದಲು ನೀನ್ ಚೇಂಜ್ ಆಗ್ಬೇಕು ಅಂತ ಹೇಳ್ತಾರೆ. ತುಂಬಾ ಹಂಬಲ್ ಆಗಿ ಒಂದು ಕೈಂಡ್ ಹಾರ್ಟ್ ಪರ್ಸನ್ ಆಗಿರ್ತಾರೆ. ಇವ್ರ ಸಾಂಗ್ಸ್ ಇಂದ ತುಂಬಾ ಒಳ್ಳೆ ವಿಷಯನ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಈ ತರ ಇದ್ದಿದ್ದ ಮನುಷ್ಯನ ಅವ್ರ ಇಮೇಜ್ನೇ ಡ್ಯಾಮೇಜ್ ಮಾಡ್ಬಿಡ್ತಾರೆ. 2009 ಈ ಕಾಂಟ್ರವರ್ಸಿಯಿಂದ ಒಂದು ಕಮ್ ಬ್ಯಾಕ್ ಕೊಡಬೇಕು ಅಂತ ವರ್ಲ್ಡ್ ಟೂರ್ನ ಅನೌನ್ಸ್ ಮಾಡ್ತಾರೆ. ಫ್ಯಾನ್ಸ್ ಎಲ್ಲ ಸಿಕ್ಕಾಪಟ್ಟೆ ಹ್ಯಾಪಿ ಆಗ್ತಾರೆ. ಈ ವರ್ಲ್ಡ್ ಅಲ್ಲೇ ಇರೋರೆಲ್ಲ ಎಕ್ಸೈಟ್ ಆಗಿದ್ರು ಇವರು ಕಮ್ ಬ್ಯಾಕ್ಗೆ. ಸೊ ಮೈಕಲ್ ಜಾಕ್ಸನ್ ಅವರು ಕಾನ್ಸರ್ಟ್ಗೆ ಪ್ರಿಪೇರ್ ಆಗ್ತಿರ್ತಾರೆ. ಕಾನ್ಸರ್ಟ್ ಪ್ರಾಕ್ಟೀಸ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ರೆ ಪ್ರಾಪರ್ ಆಗಿ ನಿದ್ದೆ ಬರಲ್ಲ. ಆ ಒಂದು ಟೈಮಲ್ಲಿ ಇವ್ರಿಗೆ ನಿದ್ದೆ ಮಾಡೋದು ಪ್ರಾಬ್ಲಮ್ ಆಗಿತ್ತು. ಸುಮಾರು ರೀಸನ್ಗಳಿದೆ. ಸೊ ಆ ಟೈಮಲ್ಲಿ ಇವ್ರ ಡಾಕ್ಟರು ಪ್ರೊಪೋಫೋಲ್ ಅಂತ, ಇದು ಒಂದು ಅನಸ್ಥಿಸಿಯಾ ಥರ, ಎಕ್ಸಾಂಪಲ್ ಆಪರೇಷನ್ ಮಾಡೋದಕ್ಕೆ ಪೇಷಂಟ್ಸ್ಗೆ ಕೊಡೋದು. ಇದನ್ನ ಓವರ್ ಡೋಸ್ ಆಗಿ ಮೈಕಲ್ ಜಾಕ್ಸನ್ಗೆ ಅವರು ಡಾಕ್ಟರ್ ಕೊಟ್ಬಿಡ್ತಾರೆ. ಆ ದಿನ ಅವ್ರ ಕಾರ್ಡಿಯಾಕ್ ಅರೆಸ್ಟ್ ಇಂದ ಸತ್ತೋಗ್ತಾರೆ. ಒಂದು ಮೆಡಿಕಲ್ ಎರರ್ ಇಂದ ಅವ್ರ ಜೀವನೇ ಹೋಗ್ಬಿಡುತ್ತೆ. ಹಿಸ್ಟ್ರಿಯಲ್ಲಿ ತುಂಬಾ ದೊಡ್ಡ ರೆಕಾರ್ಡ್ಸ್ ಇಟ್ಟಿರೋರು. ಇವತ್ತು ಅವ್ರಿಲ್ಲ. ಈಗಲೂ ಮೈಕಲ್ ಜಾಕ್ಸನ್ ಅವ್ರ ಸಾಂಗ್ಸ್ ಹಿಡ್ಕೊಂಡು $1 million ಅಲ್ಲಿ ದುಡ್ಡು ಮಾಡ್ತಾರೆ. ಅವ್ರು ಸೆತ್ತೋಗಿ ತುಂಬಾ ವರ್ಷ ಆಗಿದ್ರೇನು ಆಲ್ಮೋಸ್ಟ್ $4 billion ದುಡ್ದಿರ್ತಾರೆ. ಇವತ್ತೂ ಕೋಟ್ಯಾಂತರ ಜನ ಮನ್ಸಲ್ಲಿದ್ದಾರೆ. ಆ ತರ ಒಂದು ಗ್ರೇಟ್ ಹ್ಯೂಮನ್ ಆಗಿದ್ರು. ಇವ್ರ ಬಗ್ಗೆ ನಾನು ತಿಳ್ಕೊಂಡಾದ್ಮೇಲೆ ಮೈಕಲ್ ಜಾಕ್ಸನ್ಗೆ ಫ್ಯಾನ್ ಆದೆ. ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ತಿರುವಾಗ ನನ್ನ ಚಿಕ್ಕಪ್ಪ ಸೆಲ್ವರಾಜ ಅಂತ ಒಂದು ದೊಡ್ಡ ಮೈಕಲ್ ಜಾಕ್ಸನ್ ಫ್ಯಾನ್ ಟಿವಿಯಲ್ಲಿ ಮೈಕಲ್ ಜಾಕ್ಸನ್ ಅವ್ರದ್ದು ಕಾನ್ಸರ್ಟ್ ವಿಡಿಯೋಸ್ ನೋಡ್ತಿರ್ತಾರೆ. ಆ ವಿಡಿಯೋನ ನೋಡಾದ್ಮೇಲೆ ಸ್ಟನ್ ಆಗ್ಬಿಟ್ಟಿದೆ. ಆ ಲೆವೆಲ್ಗೆ ಅವ್ರ ಸಾಂಗ್ಸು, ಅವ್ರ ಡ್ಯಾನ್ಸು, ಅವ್ರ ಪರ್ಫಾರ್ಮೆನ್ಸ್ ಇರುತ್ತೆ. ಅವಾಗ ನಾನು ಇವ್ರ ಬಗ್ಗೆ ತಿಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ತಿಳ್ಕೊಂಡಾದ್ಮೇಲೆ ಒಂದ್ ವಿಷಯ ನಂಗೆ ಗೊತ್ತಾಯ್ತು, ಈ ತರ ಒಂದು ಮನುಷ್ಯ ಇನ್ನ 1000 ವರ್ಷ ಆದ್ರೇನು ಇನ್ನ ಹುಟ್ಟೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಈ ಕೋಟ್ಯಾಂತರ ಫ್ಯಾನ್ಸ್ನ ಪ್ರೀತಿನ ಗಳಿಸೋದು ಅಷ್ಟು ಈಸಿ ಅಲ್ಲ. ಅದನ್ನ ಮಾಡಿದವರು ಕಿಂಗ್ ಆಫ್ ಪಾಪ್, ದ ಲೆಜೆಂಡ್ ಮೈಕಲ್ ಜಾಕ್ಸನ್. ಈ ವಿಡಿಯೋದಲ್ಲಿ ನಾನು ಅವ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡಿಲ್ಲ. ಎಕ್ಸಾಂಪಲ್, ಈ ಚೈಲ್ಡ್ ಅಬ್ಯೂಸ್, ಪ್ಲಾಸ್ಟಿಕ್ ಸರ್ಜರಿ, ಅಪಿಯರೆನ್ಸ್ ಚೇಂಜಸ್, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆ್ಯಂಡ್ ಮೇನ್ ಪೋಸ್ಟ್ ಡೆತ್ ಕಾಂಟ್ರವರ್ಸಿ. ಈ ಥರ ಇವ್ರ ಲೈಫಲ್ಲಿ ಸಿಕ್ಕಾಪಟ್ಟೆ ಮಿಸ್ಟ್ರೀಸ್ ಇದೆ. ಇದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತಾಗಿ ವಿಡಿಯೋ ಮಾಡ್ತೀನಿ.
ಆ್ಯಂಡ್ ಮೈನ್ ಈ ವಿಡಿಯೋಗೆ 10K ಲೈಕ್ಸ್ ಬಂದರೆ ಮೈಕಲ್ ಜಾಕ್ಸನ್ ಹೆಂಗ್ ಸತ್ತೋದ್ರು ಅಂತ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಖಂಡಿತಾಗಿ ನಿಮಗೆ ಇಷ್ಟ ಆಗುತ್ತೆ. ನನ್ನ ಪ್ರಕಾರ ನಾನು ಅನ್ಕೊಂಡಿರೋ ವಿಷಯ, ಇವ್ರನ್ನ ಪ್ಲಾನ್ ಮಾಡಿ ಮರ್ಡರ್ ಮಾಡಿರೋದು. ಇವ್ರ ಹಿಂದೆ ತುಂಬಾ ಜನ ಇರ್ಬೋದು. ಯಾಕಂದ್ರೆ ಸೋನಿ ಅವ್ರನ್ನ ಒಂದು ಡೆವಿಲ್ ಅಂತ ಹೇಳಿದ್ರು. ಆ್ಯಂಡ್ ತುಂಬಾ ಜನ ಹತ್ರ ಕಾಂಟ್ರವರ್ಸಿನೂ ಇದೆ. ಇವ್ರ ಹಿಂದೆ ತುಂಬಾ ದೊಡ್ಡ ಮಿಸ್ಟ್ರಿನೇ ಇದೆ. ನನಗೆ ಗೊತ್ತಿರೋ ಪ್ರಕಾರ ಇವ್ರಿಗೆ ಒಳ್ಳೆ ಮನಸ್ಸಿರೋದ್ರಿಂದಾನೆ ಅವ್ರನ್ನ ಸಾಯಿಸ್ಬಿಟ್ರು. ನನಗೆ ನಿಜವಾಗ್ಲೂ ಒಂದು ಟೈಮ್ ಮಿಷಿನ್ ಸಿಕ್ಕಿದ್ರೆ ಪಾಸ್ಟ್ಗೆ ಹೋಗಿ ಅವ್ರನ್ನ ಕಾಪಾಡೋದಕ್ಕೆ ನೋಡ್ತೀನಿ. ಇದನ್ನ ಕೇಳೋದಕ್ಕೆ ಚಿಕ್ಕ ಹುಡುಗ ಥರ ಇರ್ಬೋದು, ಬಟ್ ನನಗೆ ಅವ್ರ ಮೇಲೆ ಒಂದು ಪ್ರೀತಿ ಇದೆ. ಈಗಲೂ ಅವ್ರ ಕಾನ್ಸರ್ಟ್ ವಿಡಿಯೋಸ್ ನೋಡ್ತೀನಿ. ಜಿಮ್ಮಲ್ಲಿ ವರ್ಕೌಟ್ ಮಾಡೋವಾಗೂ ಅವ್ರ ಸಾಂಗ್ಸ್ನ ಕೇಳ್ತೀನಿ. ಅವ್ರ ಸಾಂಗ್ಸ್ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ನೀವು ನನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ನನ್ನ ಹೆಸರು ದಿನೇಶ್ DK. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟು ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಸೈನಿಂಗ್ ಆಫ್.